ಬಳ್ಳಾರಿ ಗಲಾಟೆ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ಇದೀಗ ಫುಲ್ ಅಲರ್ಟ್ ಆಗಿದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಸಿಎಂ ರನ್ನ ಡಿಜಿಐಜಿಪಿ ಭೇಟಿಯಾಗಿದ್ದಾರೆ. ಎಂ ಎ ಸಲೀಂ ಅವರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಬಳ್ಳಾರಿಯಲ್ಲಿ ಆದಂತಹ ಘಟನೆ ಬಗ್ಗೆ ವಿವರಿಸಿದ್ದಾರೆ. ಆ ಮಟ್ಟಿಗೆ ಈ ಪ್ರಕರಣ ಬಹಳ ಗಂಭೀರತೆಯನ್ನ ಪಡೆದುಕೊಂಡಿದೆ. ಅಷ್ಟು ಮಟ್ಟಿಗಿನ ದೊಡ್ಡ ಅಧ್ವಾನ ಆಗಿ ಹೋಗಿದೆ ಅಲ್ಲಿ. ಆ ಕಾರಣಕ್ಕಾಗಿ ಖುದ್ದು ಮುಖ್ಯಮಂತ್ರಿಗಳು ಕೂಡ ಡಿಜಿ ಅವರಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದಿರುವಂತಹ ಗಲಾಟೆ ಒಂದು ಸಾವಿನಲ್ಲಿ ಅಂತ್ಯ ಆಗಿದೆ. ಈ ಕಾರಣಕ್ಕಾಗಿಯೇ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಲಾಗಿದೆ. ಈಗ ಪೊಲೀಸರು ಹೇಳ್ತಾ ಇರುವ ಪ್ರಕಾರವಾಗಿ ಖಾಸಗಿ ಗನ್ಮ್ಯಾನ್ನಿಂದ ಹಾರಿದಂಥ ಬುಲೆಟ್ನಿಂದನೇ ಅನಾಹುತ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಂಥದ್ದು ಅಥವಾ ಖಾಸಗಿ ಗನ್ಮ್ಯಾನ್ಗಳ ಗುಂಡಿಗೆ ಬಲಿಯಾಗಿದ್ದ ಅನ್ನುವಂಥ ಗೊಂದಲ ಇತ್ತಲ್ಲ, ಅದಕ್ಕೆ ಒಂದು ಹಂತದ ಉತ್ತರ ಈಗ ಸಿಕ್ಕಿದೆ. ಬಟ್ ಈಗ ವಿಚಾರ ಅಂತಂದ್ರೆ ಆ ಸಾವಿಗೆ ಹೊಣೆ ಯಾರು ಅನ್ನುವಂಥ ವಿಚಾರ. ಸಿದ್ದರಾಮಯ್ಯನವರು ಮಾಹಿತಿಯನ್ನ ಪಡೆದಿದ್ದಾರೆ. ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ತರದ ಗೊಂದಲ ಹೇಗಾಯ್ತು, ಏನ್ ಕಾರಣ ಆಯ್ತು ಅನ್ನುವಂಥ ಡೀಟೇಲ್ಸ್ ಅನ್ನ ಪಡೆದುಕೊಂಡಿದ್ದಾರೆ. ಒಂದು ಬ್ಯಾನರ್ ವಿಚಾರವಾಗಿ ಶುರುವಾಗಿರುವಂತ ಗಲಾಟೆ ಆಗಿದ್ರೂ ಕೂಡ ಬೇಕು ಅಂತಾನೆ ಟ್ರಿಗರ್ ಮಾಡುವ ಪ್ರಯತ್ನ ಆಗಿದೆಯಾ ಇಲ್ಲಿ, ಅಥವಾ ಇಲ್ಲ ತನ್ನ ಮನೆ ಮುಂದೆ ಬ್ಯಾನರ್ ಹಾಕೋಂಗೇ ಇಲ್ಲ ಅನ್ನುವಂಥ ರೀತಿಯಾಗಿ ತೋರದಂತ ವರ್ತನೆಯಿಂದ ಆಗಿರುವಂತ ಸಮಸ್ಯೆನ ಇದು. ಇದು ಈಗ ಸದ್ಯ ಚರ್ಚೆ ಆಗ್ತಾ ಇರುವಂತ ವಿಚಾರ. ಹೌದು, ಒಂದು ಪಕ್ಷದ ನಾಯಕನ ಮನೆ ಮುಂದೆ ಮತ್ತೊಂದು ಪಕ್ಷಕ್ಕೆ ಸಂಬಂಧಪಟ್ಟ ಹಾಗಿನ ನಾಯಕರುಗಳ ಬ್ಯಾನರ್ ಹಾಕ್ತಂಥ ಸಂದರ್ಭದಲ್ಲಿ ಈ ಥರದ ಗಲಾಟೆಗಳಾಗುವಂಥದ್ದು ಸಹಜ. ಬಟ್ ಇಲ್ಲಿ ಇಲ್ಲ, ನಾವು ಅವ್ರ ಮನೆ ಮುಂದೆ ಅಂತ ಹಾಕಿದ್ದಲ್ಲ, ರಸ್ತೆಯಲ್ಲಿ ಹಾಕೊಂಡು ಹೋಗಿದ್ದೀವಿ, ಅದರಂತೆ ಅಲ್ಲಿ ಹಾಕಿದ್ದೀವಿ. ಆದರೆ ಬೇಕು ಅಂತಾನೆ ಜನಾರ್ದನ್ ರೆಡ್ಡಿ ಅವರು ಇಂಥ ಬ್ಯಾನರ್ಗಳನ್ನು ತೆರವು ಮಾಡಿಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಆಗಿರುವಂಥ ಗಲಾಟೆ ಇದು ಅಂತ ಹೇಳಲಾಗ್ತಾ ಇದೆ. ಇಲ್ಲ, ನನ್ನ ಮನೆ ಮುಂದೆ ಬೇಕು ಅಂತಾನೆ ಬ್ಯಾನರ್ ಹಾಕಿ ಟ್ರಿಗರ್ ಮಾಡೋ ಪ್ರಯತ್ನ ಆಗಿದೆ, ಈ ಥರದೊಂದು ಗಲಾಟೆ ಎಬ್ಬಿಸಬೇಕು ಅಂತಾನೆ ನಾರಾ ಭರತ್ ರೆಡ್ಡಿ ಕಡೆಯಿಂದ ಹೀಗಾಗಿದೆ ಅಂತೇಳಿ ಜನಾರ್ದನ್ ರೆಡ್ಡಿ ಕಡೆಯವರು ಪ್ರತ್ಯಾರೋಪ ಮಾಡ್ತಿದ್ದಾರೆ. ಅದೇನೇ ಆದರೂ ಕೂಡ ಆ ಸಂದರ್ಭವನ್ನು ಸರಿಯಾಗಿ ನಿಭಾಯಿಸದೇ ಇದ್ದಂಥ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ. ಹಾಗಾಗಿ ಈ ಪ್ರಕರಣ ಬಹಳ ಗಂಭೀರತೆಯನ್ನು ಪಡೆದುಕೊಂಡಿದೆ. ಈ ಸತೀಶ್ ರೆಡ್ಡಿ ಯಾರು? ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗ. ಆತ ಯಾಕೆ ಎರಡೆರಡು ಜನ ಗನ್ಮ್ಯಾನ್ಗಳನ್ನು ಇಟ್ಕೊಂಡಿದ್ದಾನೆ? ಈ ತರನ ಅಂತ ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದೆ. ಖಾಸಗಿ ಗನ್ಮ್ಯಾನ್ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂಥದ್ದನ್ನ ಸ್ವತಃ ಈಗ ಪೊಲೀಸ್ ಇಲಾಖೆ ಖಚಿತಪಡಿಸಿದೆ. ಖಾಸಗಿ ರಿವಾಲ್ವರ್ ಇಂದ ಹಾರಿರುವಂತ ಗುಂಡಿದ್ದು ಅಂತ ಉಸ್ತುವಾರಿ ಎಸ್ಪಿ ರಂಜಿತ್ ಈ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಖಾಸಗಿ ರಿವಾಲ್ವರ್ನಿಂದಲೇ ಆಗಿರುವಂತ ಫೈರಿಂಗ್ ಇದು, ಪೊಲೀಸರಿಂದ ಹಾರಿರುವಂತ ಗುಂಡಲ್ಲ ಇದು. ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ, ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಅಧಿಕಾರಿ ಹೇಳ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ ಸಮಯದಲ್ಲಿ ಅಹಂಭಾವಿ ಏರಿಯಾದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಒಂದು ವಾಲ್ಮೀಕಿ ಪುತ್ತಳಿ ಅನಾವರಣ ಸಂಬಂಧಪಟ್ಟಂತೆ ಫ್ಲೆಕ್ಸಿ ಹಾಕೋ ವಿಚಾರದಲ್ಲಿ ಒಂದು ಗಲಾಟೆ ಆಯಿತು. ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರ ಬೆಂಬಲಿಗರ ನಡುವೆ ಮತ್ತು ಸಿಟಿ MLA ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಕಲ್ಲು ತೂರಾಟ ನಡೆದಿದೆ ಮತ್ತು ಒಂದು ಆಕ್ಸಿಡೆಂಟಲ್ ಫೈರಿಂಗ್ ಇನ್ಸಿಡೆಂಟ್ ಕೂಡ ನಡೆದು ಒಬ್ಬ ತೀರು ಹೋದರು. ಸೊ ಅದೆಲ್ಲ ಉದ್ರಿಕ್ತ ಪರಿಸ್ಥಿತಿಗೆ ಕಾರಣವಾಯಿತು. ತದನಂತರ ನಾವು ಪೊಲೀಸರು ಎಲ್ಲ ಕೂಡ ಸಿಚುವೇಶನ್ನ ಕಂಟ್ರೋಲ್ ತಗೊಂಡು ಎಲ್ಲರನ್ನ ಡಿಸ್ಪಸ್ ಮಾಡಿ ಎಲ್ಲರನ್ನ ವಾಪಸ್ ಕಳಿಸಿದ್ದಾರೆ. ಇವಾಗ ಮೃತಪಟ್ಟವ್ರದ್ದು PM ಕೂಡ ಆಗಿದೆ. ಅವರ ಅಂತ್ಯಕ್ರಿಯೆಗೆ ನಾವು ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ವಿ. ಸದ್ಯಕ್ಕೆ ಸಿಚುವೇಶನ್ ಎಲ್ಲ ಪೀಸ್ಫುಲ್ ಆಗಿದೆ. ನಾವು ಎಕ್ಸ್ಟ್ರಾ ಫೋರ್ಸ್ ಕೂಡ ತರಿಸ್ಕೊಂಡಿದ್ದೀವಿ. ಟೋಟಲ್ 10 KSRP ಮತ್ತು 12 DR ಪಾರ್ಟಿಗಳು ಮತ್ತು ಚಿತ್ರದುರ್ಗ, ಕೊಪ್ಪಳ, ವಿಜಯನಗರದಿಂದ ಕೂಡ ಎಕ್ಸ್ಟ್ರಾ ಫೋರ್ಸ್ ಮತ್ತು ಆಫೀಸರ್ಸನ್ನ ಕರೆಸ್ಕೊಂಡು ಎಲ್ಲ ಪಕಡ್ಬಂದಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಪೊಲೀಸದ್ದು ವೈಫಲ್ಯ ಅಂತ ಹೇಳೋಕ್ಕೆ ಆಗಲ್ಲ. ಘಟನೆ ಆಯಿತು, ಇಮಿಡಿಯೇಟ್ಲಿ ಪೊಲೀಸರು ಆವಾಗ ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಬಟ್ ಒಂದು ಸಡನ್ ಡೆವಲಪ್ಮೆಂಟ್ ಆಫ್ ಈವೆಂಟ್ಸ್ ಆಗಿದೆ. ಬೇಗ ಜನ ಸೇರಿದ್ದಾರೆ. ಅದರಿಂದ ಸ್ವಲ್ಪ ಪ್ರಾರಂಭದಲ್ಲಿ ಸಿಚುವೇಶನ್ ಕಂಟ್ರೋಲ್ಗೆ ಬರಲಿಲ್ಲ.
ಬಟ್ ತದನಂತರ ನಾವೆಲ್ಲ ಕೂಡ ಸಿಚುವೇಶನ್ ಕಂಟ್ರೋಲ್ ತಗೊಂಡು ಅದನ್ನು ಡಿಸ್ಪೋಸ್ ಮಾಡ್ತೀವಿ. ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಪೊಲೀಸರ ವೆಪನಿಂದ ಬಂದಿರುವಂಥ ಗುಂಡು ಅಲ್ಲ, ಅದೊಂದು ಪ್ರೈವೇಟ್ ವೆಪನಿಂದನೇ ಬಂದಿದೆ ಅಂತ ಗೊತ್ತಾಗಿದೆ. ಅದನ್ನು ಇನ್ನೂ ವಿಚಾರಣೆ ಮಾಡ್ತಾ ಇದ್ವಿ. FSLನವರು ಚೆಕ್ ಮಾಡ್ತಾ ಇದ್ದಾರೆ. ಅದನ್ನು ಇನ್ನು ಮುಂದಿನ ಮಾಹಿತಿ ನಾವು ಶೇರ್ ಮಾಡ್ತೀವಿ. ಈಗ ಫುಟೇಜಸ್ ಏನಾದರೂ ಸಂಗ್ರಹ ಮಾಡಿದ್ದಾರೆ ಸರ್? ಎಲ್ಲ ಫುಟೇಜಸ್ ಸಂಗ್ರಹ ಮಾಡಿ